ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾಳೆಯ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಮಂಡೇ ನೈಟ್ ರೋ ನಿಜವಾಗ್ಲೂ ಕೂಡ ಬಿಗ್ಗೆಸ್ಟ್ ಮಂಡೇ ನೈಟ್ ರೋ ಆಗ್ತಾ ಇದೆ. ಕಳೆದ ವಾರದ ಮಂಡೇ ನೈಟ್ ರೋ ಯಾವ ರೀತಿ ಬಿಗ್ಗೆಸ್ಟ್ ಮಂಡೇ ನೈಟ್ ರೋ ಆಗಿತ್ತೋ ಅದೇ ರೀತಿ ಎಕ್ಸ್ಪೆಕ್ಟ್ ನಾವು ಮಾಡಬಹುದು ನಾಳೆ ಮಂಡೇ ನೈಟ್ ರೋ ಆಗುತ್ತೆ ಅಂತ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಸೋಲ್ ರೂಕಾ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ತನ್ನ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ದ ವಿಷನ್ ನಡುವೆ ಮತ್ತೊಮ್ಮೆ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾ ಇದ್ದಾರೆ ಆಸ್ಟಿನ್ ಥಿಯರಿ ಅವರ ಜೊತೆ ಟೀಮ್ ಅಪ್ ಆಗಿ ಸ್ಟ್ರೀಟ್ ಪ್ರಾಫಿಟ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ನಾನು ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಗಿಂತ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಏನ್ ಮಾಡ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ವಿಷನ್ ಬ್ರೇಕಪ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇದೆ. ಆ ಕಡೆ ನಮ್ಮ ಪಾಲಿಮಿನ್ ಅವರು ಕೂಡ ಆಸ್ಟಿನ್ ಥಿಯರಿ ಅವರಿಗೆ ಕ್ಯಾರೇ ಮಾಡ್ದಲೆ ಸೀದಾ ಹೊರಟೋದ್ರು. ಅಂಡ್ ಆದ್ರೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ, ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವರ ಜೊತೆನೆ ತನ್ನ ಸ್ಟೋರಿ ಲೈನ್ ನ ತನ್ನ ಅಲಯನ್ಸ್ ನ ಕಂಟಿನ್ಯೂ ಮಾಡ್ತಾರೆ ಅಂತ. ಸೊ ಇಲ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಬ್ರಾನ್ ಬ್ರೇಕರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಆಸ್ಟಿನ್ ಥಿಯರಿ ಅವರ ಮೇಲೆ ಟರ್ನ್ ಆಗಬಹುದು ನಮ್ಮ ಪಾಲಿಮಿನ್ ಅವರ ಆಜ್ಞೆಯ ಮೇರೆಗೆ. ನಮ್ಮ ಪಾಲಿಮಿನ್ ಅವರು ಹೇಳ್ಬಹುದು, ನೀನೇನಾದ್ರೂ ಟೀಮ್ ಜೊತೆ ಇದ್ರೆ ನಿನ್ನ ಕರಿಯರ್ ಡುಮ್ಕಿ ಹೊಡೆಯುತ್ತೆ, ಬಾ ನನ್ನ ಜೊತೆ ಅಂತ. ಅಂಡ್ ಆದ್ರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಆಸ್ಟಿನ್ ಥಿಯರಿ ಅವರ ಮೇಲೆ ಟರ್ನ್ ಆಗಿ ಪಾಲಿಮಿನ್ ಅವರ ಜೊತೆ ಹೋಗಬಹುದು. ಆ ಒಂದು ಆಂಗಲ್ ನ ನಾನು ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಇಷ್ಟೇ ಅಲ್ಲ, ನಾಳೆ ನಮಗೆ ಒಬಾ ಫೆಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಬಾ ಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅಡ್ರೆಸ್ ಮಾಡ್ತಾರಂತೆ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ, ಬಟ್ ಅವರು ಕೂಡ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಅದನ್ನ ಬಿಟ್ರೆ ಒಬಾ ಫೆಮಿ ಅವರು ಬಂದು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಒಂದು ಪ್ರೋಮೋನ ಕಟ್ ಮಾಡ್ತಾರೆ, ತನ್ನ ಹಾಗೆ ಅವರ ಹೆಲ್ ಇನ್ ಎ ಸೆಲ್ ಸಮ್ಮರ್ ಸ್ಲಾಮ್ ಮ್ಯಾಚ್ ಬಗ್ಗೆ. ಈ ಒಂದು ಸೆಗ್ಮೆಂಟ್ ನ ನೋಡಬೇಕು, ಈ ಒಂದು ಸೆಗ್ಮೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ. ಅಷ್ಟೇ ಅಲ್ಲ, ಶೋನ ಓಪನಿಂಗ್ ಅಲ್ಲಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾರಂತೆ. ಸೆತ್ ರಾಲೆನ್ಸ್ ಅವರು ಶೋನ ಓಪನ್ ಮಾಡ್ತಾ ಇದ್ದಾರೆ. ಕಳೆದ ವಾರ ಸೆತ್ ರಾಲೆನ್ಸ್ ಅವರ ಆ ಒಂದು ಚಾಲೆಂಜ್ ನ ನಮ್ಮ ರೋಮನ್ ರೈನ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೆತ್ ರಾಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೂಡ ಕನ್ಫರ್ಮ್ ಆಗಿದೆ. ಸೊ ಆ ಒಂದು ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ನಾಳೆ ಮಂಡೇ ನೈಟ್ ರೋನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ರೋಮನ್ ರೈನ್ಸ್ ಅವರ ಬಗ್ಗೆ ಅವರು ಈಗ ಯಾವ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತ ಕಾದ್ ನೋಡಬೇಕು. ರೋಮನ್ ರೈನ್ಸ್ ಅವ್ರನ್ನು ಕೂಡ ಅಡ್ವರ್ಟೈಸ್ ಮಾಡಿಲ್ಲ, ಬಟ್ ರೋಮನ್ ರೈನ್ಸ್ ಅವರು ಶೋ ಅಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಇದಲ್ದಲೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಈ ಒಂದು ಫ್ಯೂಡ್ ಅಲ್ಲಿ ಬ್ಲಡ್ ಲೈನ್ ಇನ್ವಾಲ್ವ್ ಆಗದೆ ಇದ್ರೆ ಹೇಗೆ ಅಲ್ವಾ? ಸೊ ಬ್ಲಡ್ ಲೈನ್ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ಒಂದು ಸೆಗ್ಮೆಂಟ್ ನ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಸೊ ನಾಳೆ ಮಂಡೇ ನೈಟ್ ರೋನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ, ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನ ಇದು ಬರೀ ಮ್ಯಾಚ್ ಆಗಿದ್ದಿದ್ರೆ ನಿಜವಾಗ್ಲೂ ಏನು ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇರಲಿಲ್ಲ. ಬಟ್ ಈ ಒಂದು ಮ್ಯಾಚ್ ನ ಮಂಡೇ ನೈಟ್ ರೋ ಅಲ್ಲಿ ಇಡ್ತಾ ಇದಾರಲ್ಲ, ಅದು ಯಾಕೋ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಬ್ರು ಕೂಡ ಸ್ಮ್ಯಾಕ್ ಡೌನ್ ನ ಸೂಪರ್ ಸ್ಟಾರು, ಬೇಸಿಕಲಿ ಸ್ಮ್ಯಾಕ್ ಡೌನ್ ನ ಚಾಂಪಿಯನ್ಶಿಪ್. ಆ ಒಂದು ಚಾಂಪಿಯನ್ಶಿಪ್ ಗೆ ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಅಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಆಫ್ ಕೋರ್ಸ್ ಇಲ್ಲಿ ಯಾವ್ದಾದ್ರು ಒಂದು ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಅಲ್ವಾ? ಎಸ್, ಪ್ರಾಬಬ್ಲಿ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಅಥವಾ ಮ್ಯಾಚ್ ಮುಗಿದ ಮೇಲೆ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಎಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋಲುವಂತಹ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಬಟ್ ಅವರೇನಾದ್ರೂ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂದ್ರೆ ಅದು CM ಪಂಕ್ ಅವರ ಕಾರಣದಿಂದನೇ ಅಂತ ಅನಿಸ್ತಾ ಇದೆ. ಬಟ್ CM ಪಂಕ್ ಅವರೇನಾದ್ರೂ ಬಂದು ಇಲ್ಲಿ ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ಕಾರಣರಾದ್ರೆ CM ಪಂಕ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ರಸಲ್ ಮೇನಿಯಾ ಮುಗಿದ ಮೇಲೆ ನಾವು CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಆ ರೀತಿಯ ಸೆಗ್ಮೆಂಟ್ ಏನು ನೋಡಲಿಲ್ಲ. ಅದರಲ್ಲಿ CM ಪಂಕ್ ಅವರು ಏನು ಅಗ್ರೆಸಿವ್ ಆಗಿ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡಲಿಲ್ಲ, ಅಥವಾ ಕೋಡಿ ರೋಡ್ಸ್ ಅವರು ಏನು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಸೊ CM ಪಂಕ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಕಾಸ್ಟ್ ಮಾಡಿಸೋದಲ್ಲಿ ಸ್ವಲ್ಪ ಅರ್ಥ ಕಮ್ಮಿ ಆಗುತ್ತೆ. ಬಟ್ ಡಬ್ಲ್ಯೂ ಅವರು ಔಟ್ ಆಫ್ ದ ಬಾಕ್ಸ್ ಬಂದು CM ಪಂಕ್ ಅವರ ಹೀಲ್ ಟರ್ನ್ ಪ್ಲಾನ್ ಮಾಡಿದ್ರೆ ಈ ರೀತಿಯ ಇಂಟರ್ಫರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆದ್ಮೇಲೆ ನಮಗೆ CM ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ಬಂದು ಕೋಡಿ ರೋಡ್ಸ್ ಅವರ ಆ
ಒಂದು ಚಾಂಪಿಯನ್ಶಿಪ್ಗೆ ಚಾಲೆಂಜ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಕೋರ್ಸ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರ ಕತೆ ಎಂಡ್ ಆಗುತ್ತೆ, ಬಟ್ ನಾನು ಕ್ರೌಡ್ ರಿಯಾಕ್ಷನ್ ನೋಡಬೇಕು, ಕ್ರೌಡ್ ಯಾವ ರೀತಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಹಾಗೆ CM ಪಂಕ್ ಅವರಿಗೆ ರಿಯಾಕ್ಷನ್ ಕೊಡುತ್ತೆ ಅಂತ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಈ ಎರಡು ಆಂಗಲ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್ ಮಂಡೇ ನೈಟ್ ರಲ್ಲಿ ಏನೇನಾಗುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳಿನ ಮಂಡೇ ನೈಟ್ ರೋಗೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.